ಗದಗದ ಕಪ್ಪತ್ತಗುಡ್ಡ ಪ್ರದೇಶದಲ್ಲಿ 322 ಚದರ ಕಿಲೋಮೀಟರ್ ಪರಿಸರವನ್ನು ಸೂಕ್ಷ್ಮ ಪ್ರದೇಶ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಹಿಂದೆ ಅಧಿಸೂಚನೆ ಹಾಕಿತ್ತು, ಆಕ್ಷೇಪಣೆ ಕೇಳಿತ್ತು, ಈಗ ಅದನ್ನು ಅಂತಿಮಗೊಳಿಸಿದೆ. ಹಾಗಾಗಿ ಅಲ್ಲಿ ಇನ್ನು ಮುಂದೆ ಗಣಿ ಕೆಲಸಗಳು, ಮಾಲಿನ್ಯ ಹಾಳಾಗುವ ಕೈಗಾರಿಕೆಗಳು, ಯಾವುದೇ ವಿದ್ಯುತ್ ಯೋಜನೆಗಳು ಈ ಥರದ್ದೆಲ್ಲ ಯಾವುದುವೇ ಬರೋ ಹಾಗೆ ಇಲ್ಲ ಅಷ್ಟೇ. ಈಗ ಹೊಸದಾಗಿ ಮಾಡೋದು ಅಥವಾ ಪರಿಪೂರ್ಣವಾಗಿ ಯಾವುದು ನಡೆಯೋ ಹಾಗೆ ಇಲ್ಲ ಅಂತ? ಯಾವುದು ಮಾಡೋಂಗಿಲ್ಲ. ಓಕೆ, ಒಳಗಡೆ ಇರೋದನ್ನೇ ಆ ರೂಲ್ಸ್ ಒಳಗಡೆ ಬರಬೇಕು, ಇಲ್ಲ ರಿನ್ಯೂ ಆಗಲ್ಲ ಯಾವುದೇ. ಇನ್ನು ರಾಜ್ಯದಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಈ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಪಾತ್ರದ ಗ್ರಾಮಗಳಿಗೆ ಸಂಕಷ್ಟ ಎದುರಾಗಿದೆ. ಮಡಿಕೇರಿ ತಾಲೂಕಿನ ಬೆಂಗೂರು ಗ್ರಾಮ ದ್ವೀಪದಂತಹ ಪರಿಸ್ಥಿತಿ. ನಾಪೋಕ್ಲು ಮೂರ್ನಾಡು ಸಂಪರ್ಕ ರಸ್ತೆ ಕಡಿತವಾಗಿದೆ. ನೇತ್ರಾವತಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಮಲೆನಾಡು ಭಾಗದಲ್ಲೂ ಜೋರು ಮಳೆ ಆಗ್ತಾ ಇದೆ. ಚಾರ್ಮಾಡಿ ಘಾಟ್ ಎತ್ತಿನ ಭುಜದ ಸೊಬಗನ್ನ ಸವಿಯಲು ಪ್ರವಾಸಿಗರು ಬರ್ತಾ ಇದ್ದಾರೆ. ಕೆಮ್ಮಣ್ಣಗುಂಡಿಯಲ್ಲಿರುವಂತಹ ಕಲತಗಿರಿ ಫಾಲ್ಸ್ ಮೈದುಬ್ಬಿ ಹರಿತಾ ಇದೆ. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ಸಂಪೂರ್ಣ ಜಲಾವೃತವಾಗಿದೆ. ಅತ್ತ ಬೆಳಗಾವಿ ನಗರದ ರುಕ್ಮಿಣಿ ನಗರದಲ್ಲಿ ಕಾರ್ನ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ. ಕಾರು ಜಖಮಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಹೆಚ್ಚು ಮಳೆ ಆಗ್ತಾ ಇದ್ದು ಕೆಆರ್ಎಸ್ಗೆ ಒಳಹರಿವು ಹೆಚ್ಚಾಗಿದೆ. ಕಳೆದ 24 ಗಂಟೆಗಳಲ್ಲಿ 4 ಟಿಎಂಸಿ ನೀರು ಹರಿದು ಬಂದಿದೆ. ಏರ್ ಇಂಡಿಯಾ ವಿಮಾನದಲ್ಲಿ ಬದುಕುಳಿದಿದ್ದ ರಮೇಶ್ ವಿಶ್ವಾಸ್ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದ್ದಾರೆ. ನಂತರ ಆತ ಹೋಗಿ ತನ್ನ ಸಹೋದರ ಅಜಯ್ ಅವ್ರ ಜೊತೆನೇ ಕೂತಿದ್ರಲ್ಲ, ಅವ್ರು ಸತ್ತೋಗ್ಬಿಟ್ರಲ್ಲ ಪಕ್ಕದ ಸೀಟಲ್ಲಿ, ಆತನ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಕಣ್ಣೀರು ಹಾಕ್ಕೊಂಡು ಹೋಗಿದ್ದಾರೆ. ನಾನು ಬದುಕಿ ಕೆಲಸ ಮಾಡಬೇಕಾಗಿ ಬಂದಿದೆಯಲ್ಲಪ್ಪ ಅಂದ್ಕೊಂಡು. ಪಾಪ ಅವ್ರು ಟೋಟ್ಲ್ 15 ಜನನೋ 14 ಜನನೋ ಟೀಮ್ ಅಂತೆ ಅದು. ಅದರಲ್ಲಿ ತಮ್ಮನ್ನ ಇವ್ರ ಜೊತೆ ಕರ್ಕೊಂಡು ಹೋಗಬೇಕು ಅಂತ ಬಂದಿದ್ರಂತೆ. ಅಲ್ಲಿ 14 ಜನ ಡಮಾರ್, 13 ಜನನೋ ಏನೋ, ಇವರೊಬ್ಬರೇ ಬಂದಿದ್ರು. ಪಾಪ. ಇನ್ನು ಏರ್ ಇಂಡಿಯಾದ ಹಲವಾರು ವಿಮಾನಗಳ ತಾಂತ್ರಿಕ ಸಮಸ್ಯೆ ಕಾಣಿಸಿದೆ. ಒಂದಷ್ಟು ಕ್ಯಾನ್ಸಲೇಷನ್ಸು ಎಲ್ಲ ಆಗಿದೆ. ಈ ಮಧ್ಯೆ ಇಂಡೋನೇಷ್ಯಾದ ಇಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಿದೆ. ಹಾಗಾಗಿ ಅಲ್ಲಿಗೆ ವಿಮಾನಗಳು ಬರೋದು ಬೇಡ ಅಂತ ಹೇಳಿದ್ದಾರೆ. ಈಗ ಭಾಳ ವಿಮಾನಗಳು ರಿವರ್ಸ್ ಬಂದಿವೆ, ಅದರಲ್ಲಿ ಏರ್ ಇಂಡಿಯಾ ಅದು ಸೇರಿದೆ. ಗೊತ್ತಿಲ್ಲ, ಈಗ ಮೃತದೇಹಗಳು 190 ಮ್ಯಾಚ್ ಆಯ್ತಂತೆ, 200 ಆಯ್ತಂತೆ ಸಂಜೆ ಯಾರೋ ಹೇಳ್ತಿದ್ರು. ಅದರಲ್ಲಿ 180 190 ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಮೇ ಬಿ ಇನ್ನೊಂದು 2-3 ದಿನದಲ್ಲಿ ಕೊಟ್ಬಿಡ್ತಾರೇನೋ ಉಳಿದಿದ್ದನ್ನೆಲ್ಲ. ಇನ್ನೇನು ಸ್ವಲ್ಪ ಉಳ್ಕೊಂಡು. ಎಸ್. ಇನ್ನು ಭಾರತ ಹಿಂದೂ ರಾಷ್ಟ್ರವಾಗಬೇಕು, ಹಿಂದೂ ರಾಷ್ಟ್ರವನ್ನಾಗಿ ಮಾಡ್ತೀವಿ ಅಂತ ಪ್ರವೀಣ್ ತೊಗಾಡಿಯಾ ಹೇಳಿಕೆ ಕೊಟ್ಟಿದ್ದಾರೆ. ದೇಶದಲ್ಲಿ ಯಾವ ಸ್ಥಳವಾದರೂ ಕೂಡ ಹಿಂದೂಗಳಿಗೆ ಸಹಾಯ ಮಾಡಲು ನಾವು ಸಂಘಟನೆ ಸಿದ್ಧವಾಗಿದೆ. ಭಾರತದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ. ದೇಶದಲ್ಲಿ ಹಿಂದೂಗಳನ್ನ ಬಹುಸಂಖ್ಯಾತರನ್ನಾಗಿ ಮಾಡೋದು ನಮ್ಮ ಉದ್ದೇಶ ಅಂತ ಅವರು ಕರೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮರದ ಕೊಂಬೆ ಬೀಳೋದು ಕಾಮನ್ ಆಗಿಬಿಟ್ಟಿದೆ. ಸಿಎಂ ನಿವಾಸದ ಸಮೀಪ ಕುಮಾರಕೃಪಾ ರಸ್ತೆಯಲ್ಲಿ ಮರವೊಂದು ಬೆಳ್ಳಂಬೆಳಗ್ಗೆ ಬಿತ್ತು. ಪರಿಣಾಮ ಅಲ್ಲಿ ಏನು ಸಾವು ನೋವೇನಾಗಲಿಲ್ಲ, ಬಟ್ ಟ್ರಾಫಿಕ್ ಸಮಸ್ಯೆ ಆಗ್ಬಿಟ್ರಂತಲ್ಲ. ಹಾಂ ಸರ್, ಕಾರ್ ಒಳಗಡೆ ಇದ್ರಂತೆ, ವಿನೋವಾನಲ್ಲಿ ಎಸ್ಕೇಪ್ ಆಗ್ಬಿಟ್ರು. ಬಚಾವ್. ಆದರೆ ಬಿಬಿಎಂಪಿ ಅರಣ್ಯ ಸಿಬ್ಬಂದಿಗಳು ಕರೆ ಮಾಡಿದ್ದಷ್ಟೇ ಬಂತು, ಕಾದ್ರೆ ಯಾರು ಬರಲಿಲ್ಲ. ಟ್ರಾಫಿಕ್ ಜಾಮ್ ಇನ್ನೂ ಜಾಸ್ತಿ ಆಯಿತು. ಕೊನೆಗೆ ಸಂಚಾರಿ ಪೊಲೀಸರೇ ಖುದ್ದು ಜೆಸಿಬಿ ತರಿಸಿ ಮರವನ್ನು ತೆರವು ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಮರದ ಕೊಂಬೆ ಬಿದ್ದು ಆಸ್ಪತ್ರೆ ಸೇರಿದಂತಹ ಅಕ್ಷಯ್ ಸ್ಥಿತಿ ಚಿಂತಾಜನಕವಾಗಿದೆ. ಮೆದುಳು ನಿಷ್ಕ್ರಿಯವಾಗಿದೆ, ಆದರೆ ಟ್ರೀಟ್ಮೆಂಟ್ ಮಾತ್ರ ಮುಂದುವರೆದಿದೆ ಅಂತ ವೈದ್ಯರು ಹೇಳ್ತಾರೆ. ನಿಷ್ಕ್ರಿಯ ಆದರೆ ಅಷ್ಟೇ ಮುಗೀತದ ಒಂಥರ. ನಿಷ್ಕ್ರಿಯ ಆದಮೇಲೆ ಭಾಳ ಕಷ್ಟ, ಮಿರಾಕಲ್ ಆಗಬೇಕು. ಇನ್ನು ಈ ಸಿ ಎಂ ಮನೆ ಪಕ್ಕ ಬಿತ್ತು ಮರ ಏನೋ ಹೇಳಿದ್ರಲ್ಲ, ಏನು ಪ್ರಾಬ್ಲಮ್ ಏನಿದೆ ಇದರಲ್ಲಿ? ಈಗ ಅಂದರೆ BBMP ಅವ್ರು ಬರಲಿಲ್ಲ ಅಂತ ಅಲ್ಲ, ಅಲ್ಲೂ ಕೂಡ ಮರಗಳು ಹೆಂಗಿದೆ ಅನ್ನೋದನ್ನ ಕಂಡೀಷನ್ ನೋಡ್ಕೊಂಡಿಲ್ಲ ಅನ್ನೋದು ಸರ್. ಆಯಿತು, ನೋಡ್ಕೊಂಡಿಲ್ಲ, ಬಿತ್ತು. ಈಗ ಅವ್ರೇನು ಬರಲಿಲ್ಲ ಅಂತಾನ? ತೆರವು ಮಾಡೋದು ಸಿ ಎಂ ಮನೆ ಹತ್ರ ಆದರೂ ಬಂದಿಲ್ಲ ಅಂತಾನ? ಎಷ್ಟು ಬೇಜಾರು. ನೋ, ಯು ಆರ್ ರಾಂಗ್. ಯಾಕೆ ಸರ್? ನಾನು ಕಂಗ್ರ್ಯಾಚುಲೇಟ್ BBMP. ಯಾಕೆ ಸರ್? ಎಲ್ಲರನ್ನೂ ಒಂದೇ ರೀತಿ ನೋಡುವ ಮನೋಸ್ಥಿತಿ ಅವ್ರಿಗಿದೆ. ಸ್ಪೆಷಲ್ ಆಗಿ ಟ್ರೀಟ್. ನೋ, ವಿ ಶುಡ್ ಕಂಗ್ರ್ಯಾಚುಲೇಟ್. ಅಪ್ಪ, ನೀನು ಯಾರು ಅವನನ್ನು ಕಂಡಿಡಿದು ಬಿಟ್ಟು ಹೇಳಿದ್ರೆ ನಾನು ಅವ್ನ ಮನೆಗೆ ಹುಡುಕೊಂಡು ಹೋಗೋನು ಶಾಲೆ ಹಾಕ್ಬಿಟ್ಟು ಬರ್ತೀನಿ. ಓಕೆ. ಹಾಂ, ನೋ, ಯು ಆರ್ ಗ್ರೇಟ್. ಐ ಸೇ ಯು ಆರ್ ಗ್ರೇಟ್. ಸಮಾನತೆ ಪ್ರದರ್ಶನ. ಏನು ಸಮಾನತೆ? ಅದು ಏನು ಕಾರ್ಯ ತತ್ಪರತೆ ನೋಡ್ರಿ. ತೂಕ ಯಾವನಾದ್ರೂ ನನಗೇನ್ರಿ? ಡೋಂಟ್ ಕೇರ್. ಹಾಂ, ಗ್ರೇಟ್ ಅಪ್ಪ, ಬಿಡ್ರಪ್ಪ. ಸುಮ್ಮನೆ ಕ್ರಿಟಿಸೈಸ್ ಮಾಡಬಾರ್ದು, ಎಲ್ಲದಕ್ಕೂ ಕ್ರೆಡಿಟ್ ಕೊಡಬೇಕು. ಓಕೆ, ಗುಡ್ BBMP. ಇದು ತೂಕ. ಹಾಂ.